ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಯೋಹಾನನು ಬರೆದ ಸುವಾರ್ತೆ, ಗಾಸ್ಪಲ್ ಅಕಾರ್ಡಿಂಗ್ ಟು ಜಾನ್, ಚಾಪ್ಟರ್ 3, 3ನೇ ಅಧ್ಯಾಯ. 3ನೇ ಅಧ್ಯಾಯದಲ್ಲಿ ಪರಲೋಕ ಜೀವನದ ಅಥವಾ ಸ್ವರ್ಗೀಯ ಜೀವನದ 16 ರಹಸ್ಯಗಳು, 16 ಸೀಕ್ರೆಟ್ಸ್ ಆಫ್ ಹೆವೆನ್ಲಿ ಲೈಫ್. ಪರಲೋಕ ಜೀವನ ಅಥವಾ ಸ್ವರ್ಗೀಯ ಜೀವನದ 16 ರಹಸ್ಯಗಳನ್ನು ಒಂದೊಂದಾಗಿ ನಾವು ನೋಡಿಕೊಳ್ಳುವಾಗ, ಪವಿತ್ರ ಆತ್ಮನು, ಈ ಯೋಹಾನ 3 ಬರೆದಂಥ ಪವಿತ್ರ ಆತ್ಮನು ತಾನೇ ನನ್ನೊಂದಿಗೆ, ನಮ್ಮೊಂದಿಗೆ ಇದ್ದು ಆ ವಾಕ್ಯವನ್ನು ನಮಗೆ ಸ್ಪಷ್ಟಪಡಿಸಲಿ, ಪ್ರಕಟಿಸಲಿ, ಅಭಿಷೇಕಿಸಲಿ, ಆಶೀರ್ವದಿಸಲಿ. ಮೊದಲನೇ ರಹಸ್ಯ, ಸ್ವರ್ಗ ಜೀವನದ 16 ರಹಸ್ಯಗಳಲ್ಲಿ ಮೊದಲನೇದು ಏನಂತ ಹೇಳಿದರೆ, ಯಹೂದ್ಯರ ಆಡಳಿತ ಮಂಡಳಿಯ ಸದಸ್ಯನೂ ಫರಿಸಾಯನೂ ಆದಂಥ ನಿಕೋದೇಮನೆಂಬ ಒಬ್ಬ ಮನುಷ್ಯನಿದ್ದಂತೆ. ಅವನು ಒಂದು ರಾತ್ರಿ ಯೇಸುವಿನ ಬಳಿಗೆ ಬಂದನಂತೆ. ಹಾಗಾದರೆ ಸ್ವರ್ಗೀಯ ಜೀವನದ ಮೊದಲನೇ ರಹಸ್ಯ ಏನಂದರೆ, ಯೇಸುವಿನ ಬಳಿಗೆ ಬರುವುದು. ವಾವ್! ಕಮ್ ಟು ಜೀಸಸ್, ಕಮಿಂಗ್ ಟು ಜೀಸಸ್. ಹೌದು, ಅಲ್ಲಿಂದ ನಾವು ಪ್ರಾರಂಭವಾಗ್ತದೆ ಸ್ವರ್ಗೀಯ ಜೀವನ. ಯಾಕಂತ ಹೇಳಿದರೆ, ರಾತ್ರಿ ಆಗಿದೆ, ಆದ ಕಾರಣ ಯಾರಿಗೂ ಡಿಸ್ಟರ್ಬ್ ಮಾಡಬಾರ್ದು. ಯೇಸು ಸ್ವಾಮಿ ಬ್ಯುಸಿಯಾಗಿರ್ತಾರೇನೋ, ವಿಶ್ರಾಂತಿ ತೆಗೆದುಕೊಂಡಿರ್ತಾರೇನೋ ಅಂತ ಹೇಳ್ಬಿಟ್ಟು ನಿಕೋದೇಮನು ಅಂದು ರಾತ್ರಿ ಯೋಚನೆ ಮಾಡಿದರೆ, ಆ ದಿವಸಗಳಲ್ಲಿ ಟೆಲಿಫೋನ್ ಮಾಡುವಂಥದ್ದು, ಮೊಬೈಲ್ ಮಾಡುವಂಥದ್ದು ಭಾಳ ಅಪರೂಪ, ಅಂಥದ್ದೆಲ್ಲ ಇಲ್ಲ. ಅಂಥ ಒಂದು ಸನ್ನಿವೇಶದಲ್ಲಿ ಅವನು ಆ ರೀತಿಯಾಗಿ ಹಿಂಜರಿದಿದ್ದಾರೆ. ಮೋಸ್ಟ್ಲಿ ಏನಾಗ್ತಿತ್ತು, ಅವನು ತನ್ನ ಅದ್ಭುತವನ್ನು, ತನ್ನ ಒಂದು ಆಶೀರ್ವಾದವನ್ನು ಕಳ್ಕೊಂಡ್ಬಿಡ್ತಿದ್ದ. ಎರಡನೇದಾಗಿ, ಸ್ವರ್ಗೀಯ ಜೀವನದ 16 ರಹಸ್ಯಗಳಲ್ಲಿ ಮೊದಲನೇದು ಯೇಸುವಿನ ಬಳಿಗೆ ಬರುವಂಥದ್ದು. ಎರಡನೇದಾಗಿ 2ನೇ ವಚನದಲ್ಲಿ ಯೋಹಾನ 3:2, ಗುರುವೇ, ನೀವು ದೇವರ ಬಳಿಯಿಂದ ಬಂದ ಬೋಧಕರೆಂದು ನಾವು ಬಲ್ಲೆವು. ನೋ ಥಿಂಗ್ಸ್ ಆಫ್ ಗಾಡ್, ದೇವರ ವಿಷಯವನ್ನು ತಿಳಿದುಕೊಳ್ಳುವುದು. ನಿಕೋದೇಮನು ಬಲ್ಲೆವು, ದೇವರಿಂದ ಬಂದ ಬೋಧಕರು ನೀವು ಅಂತ ಅವನು ತಿಳಿದಿದ್ದನು. ಹಿ ನ್ಯೂ. ಆದ ಕಾರಣ ದೇವರ ಬಗ್ಗೆ, ಕ್ರಿಸ್ತನ ಬಗ್ಗೆ, ದೇವರ ವಾಕ್ಯದ ಬಗ್ಗೆ ಸ್ವಲ್ಪ ಮಟ್ಟಿಗೆ ನಾವು ತಿಳಿದಿರುವಂಥದ್ದು ಸ್ವರ್ಗೀಯ ಜೀವನದ 2ನೇ ರಹಸ್ಯ. ಈ ಒಂದು ಕಾರಣದಿಂದಲೇ ಆದಿಕಾಂಡದಿಂದ ಪ್ರಕಟಣೆಯವರೆಗೆ ದೇವರ ವಾಕ್ಯವನ್ನು ಮತ್ತೆ ಮತ್ತೆ ಪ್ರತಿದಿನ ತಿಳಿಸಲಾಗಿದೆ. ದೇವರಂಥ ಅವಕಾಶ ಕೊಟ್ಟಿದ್ದಾರೆ. ಆತ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ತನ್ನ ಜನರನ್ನು ಪ್ರೀತಿಸಿ ತನ್ನ ಅಮೂಲ್ಯ ವಾಕ್ಯವನ್ನು ನಮ್ಮ ಮುಂದೆ ಒಂದೊಂದು ಅಧ್ಯಾಯವಾಗಿ ಅರ್ಥ ಮಾಡಿಕೊಳ್ಳುವಂತೆ ಸಿಂಪಲ್ ಆಗಿ, ಸರಳವಾಗಿ, ಹೌದು, ದೇವರ ವಾಕ್ಯ ತಿಳ್ಕೊಳ್ಳಿಕ್ಕೆ ಆ ಅನುಕೂಲ. ಮೂರನೇದಾಗಿ, ಮೊದಲನೇದು ಯೇಸುವಿನ ಬಳಿಗೆ ಬರುವಂಥದ್ದು, ಎರಡನೇದು ದೇವರ ವಿಷಯದಲ್ಲಿ ಸ್ವಲ್ಪ ಮಟ್ಟಿಗೆ ತಿಳಿದಿರುವಂಥದ್ದು, ಮೂರನೇದಾಗಿ ಇದು ಭಾಳ ಪ್ರಾಮುಖ್ಯವಾದಂಥದ್ದು, ಸ್ವರ್ಗೀಯ ಜೀವನದ 3ನೇ ರಹಸ್ಯ ಏನಂತ ಹೇಳಿದರೆ, ಹೊಸದಾಗಿ ಹುಟ್ಟುವುದು. ಬಾರ್ನ್ ಅಗೇನ್.
ಜಾನ್ ವೆಸ್ಲಿ ಅವರು ಸ್ವಲ್ಪ ಮಟ್ಟಿಗೆ ದೇವರ ಬಗ್ಗೆ ತಿಳಿದಿದ್ದರು, ಕ್ರಿಸ್ತನ ಬಗ್ಗೆ ಅವರು ಅರಿತಿದ್ದರು, ದೇವರ ವಾಕ್ಯ ಸ್ವಲ್ಪ ಮಟ್ಟಿಗೆ ತಿಳಿದಿದ್ದರು, ಸೇವೆಯಲ್ಲಿ ಕೂಡ ಸ್ವಲ್ಪ ಮಟ್ಟಿಗೆ ತೊಡಗಿದ್ದರು. ಆದರೆ ಹೊಸದಾಗಿ ಹುಟ್ಟುವ ಅನುಭವ ಪ್ರಾರಂಭದಲ್ಲಿ ಅವ್ರಿಗೆ ಇರಲಿಲ್ವಂತೆ. ಈ ನಿಕೋದೇಮನು ಕೂಡ ಯೇಸುವಿನ ಬಳಿಗೆ ಬಂದಿದ್ದ. ದೇವರ ವಾಕ್ಯದ ಬಗ್ಗೆ ಅಥವಾ ಯೇಸುವಿನ ಬಗ್ಗೆ ಅಥವಾ ದೇವರ ಬಗ್ಗೆ ಸ್ವಲ್ಪ ಮಟ್ಟಿಗೆ ಗೊತ್ತಿತ್ತು, ಆದರೆ ಹೊಸದಾಗಿ ಹುಟ್ಟಿದ ಅನುಭವ ಇರಲಿಲ್ಲ. ಈ ಕಾರಣದಿಂದ ಯೇಸು ಸ್ವಾಮಿ 3ನೇ ಅಧ್ಯಾಯ 3ನೇ ವಚನ, ಯೋಹಾನ ಸುವಾರ್ತೆ ಯೋಹಾನ 3:3ರಲ್ಲಿ, ನಾನು ನಿನಗೆ ನಿಜ ನಿಜವಾಗಿ ಹೇಳ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅಥವಾ ಮತ್ತೊಮ್ಮೆ ಹುಟ್ಟದಿದ್ದರೆ ದೇವರ ರಾಜ್ಯವನ್ನು ಕಾಣಲು ಸಾಧ್ಯವಿಲ್ಲ. ವಾವ್! ಆದ ಕಾರಣ ಹೊಸದಾಗಿ ದೇವರಿಗಾಗಿ ಹುಟ್ಟುವಂಥ, ಆತ್ಮದಲ್ಲಿ ಹುಟ್ಟುವಂಥ, ದೇಹದಲ್ಲಿ ಹುಟ್ಟಿದ್ದೇವೆ, ಆತ್ಮದಲ್ಲಿ ಕೂಡ ಹುಟ್ಟುವಂಥ ಅನುಭವ ನಮಗಿಲ್ಲದಿದ್ದರೆ ದೇವರ ರಾಜ್ಯವನ್ನು ಕಾಣಲಾರೆವು. ಯೋಹಾನ 3ನೇ ಅಧ್ಯಾಯದಿಂದ ನಾವು ಅಧ್ಯಯನ ಮಾಡಿಕೊಳ್ತಿದ್ದೇವೆ. ಅದೇನಂತ ಹೇಳಿದರೆ, ವಿಷಯ ಏನಂತ ಹೇಳಿದರೆ, ಸ್ವರ್ಗೀಯ ಜೀವನದ 16 ರಹಸ್ಯಗಳು. 3ನೇದು ಹೊಸದಾಗಿ ಹುಟ್ಟುವಂಥದ್ದು. ಈಗಾಗಲೇ ಸೂಚಕ ಕಾರ್ಯಗಳ ಬಗ್ಗೆ ಈ ನಿಕೋದೇಮನಿಗೆ ತಿಳಿದಿತ್ತು. 2ನೇ ವಚನದಲ್ಲಿ ಆತನು ಹೇಳ್ತಾನೆ, ದೇವರು ಒಬ್ಬನ ಸಂಗಡ ಇಲ್ಲದಿದ್ದರೆ ಇಂಥ ಸೂಚಕ ಕಾರ್ಯಗಳು ಯಾವ ಮನುಷ್ಯರು ಮಾಡಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ. ಆದರೆ ಯೇಸುಸ್ವಾಮಿ ಏನು ಹೇಳ್ತಿದ್ದಾರೆ, ಇನ್ನೊಂದು ಸೂಚಕ ಕಾರ್ಯವನ್ನು ನಾನು ನಿನಗೆ ಹೇಳ್ತೇನೆ, ಅಥವಾ ಸೂಚಕ ಕಾರ್ಯಗಳನ್ನು ನೀನು ನೋಡಿದ್ದೀನಿ ನಿಕೋದೇಮನೆ, ಆದರೆ ದೊಡ್ಡ ಸೂಚಕ ಕಾರ್ಯವನ್ನು, ಮಹತ್ತಾದ ಸೂಚಕ ಕಾರ್ಯವನ್ನು, ನಿರಂತರವಾದ ಸೂಚಕ ಕಾರ್ಯವನ್ನು, ಜೀವನ ಬದಲಾಯಿಸುವ ಸೂಚಕ ಕಾರ್ಯವನ್ನು ನಾನು ನಿನಗೆ ಹೇಳ್ತೀನಿ. ಈಗಾಗಲೇ ಸೂಚಕ ಕಾರ್ಯಗಳ ಬಗ್ಗೆ ಪರಿಚಯ ಅವನಿಗಿತ್ತು ನಿಕೋದೇಮನಿಗೆ, ಆದರೆ ಈ ಸೂಚಕ ಕಾರ್ಯ, ಈ ಒಂದು ಅದ್ಭುತ ಅವನಿಗಿರಲಿಲ್ಲ. ಗ್ರೇಟರ್ ಮಿರಕಲ್. 4ನೇದಾಗಿ ಅಂದರೆ ಸ್ವಾಮಿ ಆ ಒಂದು ಹೊಸದಾಗಿ ಹುಟ್ಟೋದರ ಬಗ್ಗೆ, ನೀರಿನಿಂದಲೂ ಆತ್ಮದಿಂದಲೂ ಹುಟ್ಟಬೇಕು ಎಂಬ ವಿಷಯವನ್ನು ಹೇಳಿ ದೇವರ ರಾಜ್ಯವನ್ನು ಕಾಣಲಿಕ್ಕೆ ಆಗೋದಿಲ್ಲ. 3ನೇ ವಚನ ಯೋಹಾನ 3:3, ಯೋಹಾನ 3:5, ದೇವರ ರಾಜ್ಯವನ್ನು ಸೇರುವುದು ಇಲ್ಲ ಎಂಬ ಮಾತು ಹೇಳಿರುವಾಗ ಅವನಿಗೆ ಆಶ್ಚರ್ಯ ಆಗಿರಬೇಕು. ಯಾಕಂತ ಹೇಳಿದರೆ, ಗಾಳಿ ಮನಸ್ಸು ಬಂದ ಕಡೆಗೆ ಬೀಸ್ತದೆ, ಅದರ ಸಪ್ಪಳವನ್ನು ಕೇಳ್ತೀವಿ, ಅದು ಎಲ್ಲಿಂದ ಬರ್ತದೋ ಎಲ್ಲಿಗೆ ಹೋಗ್ತದೋ ನಮಗೆ ಗೊತ್ತಿಲ್ಲ. ಅದೇ ರೀತಿಯಾಗಿ ಕೂಡ ಆತ್ಮನಿಂದ ಹುಟ್ಟಿದ ಪ್ರತಿಯೊಬ್ಬರು ಹಾಗೆ ಇದ್ದಾರೆ ಅಂತ ಹೇಳಿದಾಗ ನಿಕೋದೇಮನಿಗೆ ಕ್ವಶನ್ ಬಂದುಬಿಡ್ತು 9ನೇ ವಚನದಲ್ಲಿ, ಇದೆಲ್ಲ ಹೇಗೆ ಸಾಧ್ಯ ಎಂಬುದಾಗಿ ಹೇಳಿದಾಗ ಯೇಸು ಸ್ವಾಮಿ ಒಂದು ಮಾತು ಹೇಳ್ತಾರೆ. ಅದೇನಂತ ಹೇಳಿದ್ರೆ, ಅಂದರೆ ಇಸ್ರಾಯೇಲರಿಗೆ ಬೋಧಕನಾಗಿರುವ ಅವನಿಗೆ ಇದು ಗೊತ್ತಿರಲಿಲ್ಲ. ಬೋಧಕನು ಆಗಿದ್ದ, ಸೂಚಕ ಕಾರ್ಯ ಗೊತ್ತಿತ್ತು, ಯೇಸುವಿನ ಬಳಿಗೆ ಬಂದಿದ್ದ, ದೇವ್ರ ಬಗ್ಗೆ ಗೊತ್ತಿತ್ತು, ಯೇಸುವಿನ ಬಗ್ಗೆ ಗೊತ್ತಿತ್ತು, ಆದರೆ ಹೊಸದಾಗಿ ಹುಟ್ಟುವ ಅನುಭವ ಅವನಿಗೆ ಇರಲಿಲ್ಲ. ಬೋಧಕನಾಗಿದ್ದ ಜಾನ್ ವೆಸ್ಲಿ ಹಾಗೆ, ಆದರೆ ಹೊಸದಾಗಿ ಹುಟ್ಟಿದ ಅನುಭವ ಇರಲಿಲ್ಲ. ಆವಾಗ ಯೇಸುಸ್ವಾಮಿ ಯೋಹಾನ 3:11 ಒಂದು ಮಾತು ಹೇಳ್ತಾರೆ. ಅದೇನಂತ ಹೇಳಿದರೆ, ನಾವು ತಿಳಿದಿರುವುದನ್ನು ಮಾತಾಡ್ತೇವೆ. ಸ್ಪೀಕ್ ವಾಟ್ ಈಸ್ ನೋನ್. ಸ್ವರ್ಗೀಯ ಜೀವನದ 4ನೇ ರಹಸ್ಯ ತಿಳಿದಿರುವುದನ್ನು ಮಾತಾಡೋದು. ಸ್ಪೀಕಿಂಗ್ ವಾಟ್ ಯು ನೋ. ತಿಳಿಯದೇ ಇರುವಂಥಗಳ ವಿಷಯದಲ್ಲಿ ನನಗೆ ಗೊತ್ತಿಲ್ಲ ಅಂತ ಹೇಳೋದರಲ್ಲಿ ತಪ್ಪೇನಿಲ್ಲ. ಮತ್ತು ಮುಂದೆ ನಾವು ನೋಡುವ ಪಕ್ಷದಲ್ಲಿ ಇನ್ನೊಂದು ವಿಷಯ ಕೂಡ ಬರೆದಿದೆ. ಅದೇನಂತ ಹೇಳಿದರೆ 14ನೇ ವಚನದಲ್ಲಿ 3:14, ಯೋಹಾನ 3:14ರಲ್ಲಿ ಯಾವ ರೀತಿಯಾಗಿ ಮೋಶೆಯ ಅರಣ್ಯದಲ್ಲಿ ಸರ್ಪವನ್ನು ಮೇಲೆ ಎತ್ತಿದ ಹಾಗೆ
ಮನುಷ್ಯಪುತ್ರನನ್ನು ಸಹ ಮೇಲೆ ಎತ್ತಬೇಕೆಂಬ ಶಿಲುಬೆಯ ಅನುಭವವನ್ನು ನಮ್ಮ ಕರ್ತನಾದ ಯೇಸು ಯೋಹಾನ 3:14 ಅಂದರೆ ಅರಣ್ಯಕಾಂಡದಲ್ಲಿ ಮೋಶೆ ಯಾವ ರೀತಿಯಾಗಿ ಮಾಡಿದಂಥ ಆ ಸರ್ಪವನ್ನು ಎತ್ತಿದಂಥ ಅದರ ಬಗ್ಗೆ ಸ್ವಾಮಿ ಮಾತಾಡ್ತಿದ್ದಾರೆ ನಿಕೋದಿಮನ ಹತ್ರ. ಶಿಲುಬೆಯ ಅನುಭವ, ಸ್ವರ್ಗೀಯ ಜೀವನದ ರಹಸ್ಯ ಶಿಲುಬೆಯ ಅನುಭವ. ಅದು ಯೇಸು ಕ್ರಿಸ್ತನಿಗೊಂದು ಶಿಲುಬೆ ಇತ್ತು, ನಮಗೂ ಕೂಡ ಲೂಕ 9:23 ಪ್ರಕಾರ ಶಿಲುಬೆ ಇದೆ. ಮತ್ತು ಯೋಹಾನ 3:16 ದೇವರ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟದ್ರ ಬಗ್ಗೆಯೂ ಹೌದು, ಅದಕ್ಕಾಗಿ ಕೊಟ್ಟದ್ದಕ್ಕಾಗಿ ನಂಬುವ ಪ್ರತಿಯೊಬ್ಬೊಬ್ಬರು ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕು. ಹಾಗಾದರೆ ತಂದೆ ಯಾವ ರೀತಿಯಾಗಿ ಮಗನನ್ನು ಕೊಟ್ಟರು ಅಂತ ಹೇಳುವಾಗ ಪ್ರೀತಿ ಇಟ್ಟು ಕೊಟ್ಟರು. ಆಶ್ಚರ್ಯ. ನಮ್ಮ ಮೇಲೆ, ನನ್ನ ಮೇಲೆ ದೇವರು ಪ್ರೀತಿ ಇಟ್ಟು ಪ್ರೀತಿಯ ಮಗನನ್ನು ಪ್ರೀತಿಯಿಂದ ಕೊಟ್ಟರು. ಪ್ರೀತಿಯ ಸಂಬಂಧ ಬೆಳೆಸೋದಕ್ಕೆ ಸ್ವರ್ಗೀಯ ಜೀವನದ 16 ರಹಸ್ಯಗಳನ್ನು ನೋಡಿಕೊಳ್ತಾ ಇದ್ದೇವೆ. ಅದರಲ್ಲಿ ಈಗ ಸ್ವರ್ಗೀಯ ಜೀವನದ 6ನೇ ರಹಸ್ಯ ಏನಂತ ಹೇಳಿದರೆ ಪ್ರೀತಿಯಿಂದ ಕೊಡುವಂಥದ್ದು. 7ನೇ ರಹಸ್ಯ, ಇನ್ನು 10 ರಹಸ್ಯಗಳು ಇದೆ. 7ನೇ ರಹಸ್ಯ ಏನಂತ ಹೇಳಿದರೆ 17ನೇ ವಚನ 3:17 ಯೋಹಾನ 2ನೇ ಭಾಗದಲ್ಲಿ ಲೋಕಕ್ಕೆ ತೀರ್ಪು ಮಾಡುವುದಕ್ಕಾಗಿಯೇ ಸ್ವಾಮಿಯನ್ನು ದೇವರು ಕಳಿಸದೆ ಲೋಕದ ಮುಖಾಂತರವಾಗಿ, ಅಂದರೆ ಪುತ್ರನ ಮುಖಾಂತರವಾಗಿ ಲೋಕವನ್ನು ರಕ್ಷಿಸುವುದು. ಸೆಂಟ್ ಟು ಸೇವ್, ರಕ್ಷಿಸುವಂತೆ ಕಳುಹಿಸಲಾಗುವಂಥದ್ದು. ರಕ್ಷಿಸುವಂತೆ ಕಳುಹಿಸಿತು. ಇದು ಇನ್ನೊಂದು ರಹಸ್ಯ. ಭೂಲೋಕದಲ್ಲಿ ದೇವರು ನಮ್ಮನ್ನು ಯಾಕೆ ಇಟ್ಟಿದ್ದಾರೆ? ಈ ಥರರನ್ನು ದೇವರಿಗಾಗಿ ರಕ್ಷಿಸುವಂಥದ್ದು ನಮ್ಮ ಸಾಕ್ಷಿ ಮುಖಾಂತರ. ಇದು ಕೂಡ ಸ್ವರ್ಗೀಯ ಜೀವನದ 7ನೇ ರಹಸ್ಯ. 8ನೇ ರಹಸ್ಯ ನಾವು ನೋಡುವಾಗ ಯೇಸು ಸ್ವಾಮಿ ದೀಕ್ಷಾ ಸ್ನಾನ ಮಾಡ್ತಾಯಿದ್ರು ಎಂಬಂಥ ವಿಷಯ ಬಂತು ಯೋಹಾನನಿಗೆ. ಯೋಹಾನು ಫಸ್ಟ್ ಮಾಡ್ತಾಯಿದ್ದ, ಅನಂತರ ಯೇಸು ಸ್ವಾಮಿ ಕೂಡ ತನ್ನ ಶಿಷ್ಯರ ಜೊತೆಯಲ್ಲಿ ಮಾಡ್ತಿದ್ದಾರೆ ಎಂಬಂಥ ಒಂದು ನ್ಯೂಸ್ ಬಂದಾಗ ಗುರುವೇ, ಯೋರ್ದನ್ ನದಿಯ ಆಚೆ ದಡದಲ್ಲಿ ನಿನ್ನೊಡನೆ ಇದ್ದ ಒಬ್ಬಾತನ ಕುರಿತು ನೀನು ಸಾಕ್ಷಿ ಕೊಟ್ಟಿಯಲ್ಲ, ಆ ವ್ಯಕ್ತಿ ಈಗ ದೀಕ್ಷಾಸ್ನಾನ ಮಾಡಿಸ್ತಿದ್ದಾರೆ ಅಂತ ಹೇಳಿದಾಗ ಯೋಹಾನನು ಅವನ ಮನೋಭಾವನೆ ನೋಡ್ರಿ. ಯೋಹಾನ 3:27 ಪರಲೋಕದಿಂದ ಒಬ್ಬ ಮನುಷ್ಯನಿಗೆ ದಯಪಾಲಿಸದ ಹೊರತು, ಅನುಗ್ರಹಿಸದ ಹೊರತು ಅವನು ಯಾವುದನ್ನು ಹೊಂದಲಾರನು. ಹಾಗಾದರೆ ಏನಾದರೂ ಯಾರಾದರೂ ಹೊಂದಿಕೊಂಡ್ರೆ ಅದು ದೇವರಿಂದ ಬಂದಿತ್ತು. ಪರಲೋಕ ಅಂತ ಹೇಳುವಾಗ ದೇವರನ್ನು ಸೂಚಿಸ್ತದೆ. ಹಾಗಾದರೆ ಪರಲೋಕದಿಂದ ಸೇವೆಯನ್ನು ಪಡ್ಕೋಬೇಕಾದ ಚಿಕ್ಕ ಸೇವೆ ದೀಕ್ಷಾಸ್ನಾನ ಸೇವೆನೇ ಇರ್ಬೋದು, ಅದು ದೇವರಿಂದ ಹೊಂದಿಕೊಳ್ಳತಕ್ಕದ್ದು. ಇದು 8ನೇ ಒಂದು ರಹಸ್ಯವಾಗಿರ್ತದೆ. ಇನ್ನೂ 8 ರಹಸ್ಯಗಳಿದೆ, ಬೇಗ ನಾವು ನೋಡಿಕೊಳ್ಳೋಣ. 9ನೇದಾಗಿ ಯೋಹಾನ 3:29 ಮದುಮಗಳು ಮದುಮಗನಿಗೆ ಸೇರಿದವಳು. ಮದುಮಗಳು ಅಂತ ಹೇಳಿದಾಗ ವಿಶ್ವಾಸಿಗಳು, ಮದುಮಗನ ಅಂತ ಹೇಳಿದಾಗ ಯೇಸು ಸ್ವಾಮಿ. ಆದ ಕಾರಣ ಮದುಮಗಳು ಮದುಮಗನಿಗೆ ಸೇರಿದವಳು ಎಂಬ ರಹಸ್ಯ ಸ್ವರ್ಗೀಯ ಜೀವನದ 9ನೇ ರಹಸ್ಯ. 10ನೇ ರಹಸ್ಯ ಏನಂತ ಹೇಳಿದರೆ ಮದುಮಗನ ಸ್ನೇಹಿತನು. ಕೆಲವರು ಭಾಳ ಹತ್ತಿರವಾಗಿ ಯೇಸು ಸ್ವಾಮಿಗೆ ಇರೋದಿಲ್ಲ ಮದುಮಗನ ಸಂಬಂಧ, ಆದರೆ ಮದುಮಗನ ಸ್ನೇಹಿತರಾಗಿರ್ತಾರೆ ಯೋಹಾನನ ಹಾಗೆ. ಅದು ಕೂಡ ಇನ್ನೊಂದು ಸಂಬಂಧ ಅಥವಾ ಇನ್ನೊಂದು ರಹಸ್ಯವಾಗಿದೆ. ಸ್ನೇಹಿತನಾಗಿ
ಕ್ರಿಸ್ತನಿಗೆ ಇರುವಂಥದ್ದು. 30ನೇ ವಚನದಲ್ಲಿ ಯೋಹಾನ 3:30ರಲ್ಲಿ ಇನ್ನೊಂದು ರಹಸ್ಯ ಇದೆ. ಅದು ಭಾಳ ನನಗೆ ಇಷ್ಟವಾದಂಥ ಒಂದು ಮಾತು. ಅದನ್ನು ನಾನು ವಾಟ್ಸಾಪ್ನಲ್ಲಿ ಕೂಡ ಹಾಕಿದ್ದೇನೆ. ಯಾಕಂತ ಹೇಳಿದರೆ ಯಾಕಂದರೆ ಯೋಹಾನನು ಹೇಳ್ತಾನೆ, ಆತನು ಹೆಚ್ಚಾಗಬೇಕು, ನಾನು ಕಡಿಮೆ ಆಗಬೇಕು ಎಂಬ ಮನೋಭಾವನೆ. ಹಿ ಮಸ್ಟ್ ಇನ್ಕ್ರೀಸ್. ಸ್ವರ್ಗೀಯ ಜೀವನದ 11ನೇ ರಹಸ್ಯ, ಕ್ರಿಸ್ತನು ಹೆಚ್ಚಾಗಬೇಕು, ಕ್ರಿಸ್ತನ ಮಹಿಮೆ ಹೊಂದಬೇಕು, ಕ್ರಿಸ್ತನ ಅಭಿವೃದ್ಧಿ ಆಗಬೇಕು, ಪ್ರಗತಿ ಆಗಬೇಕು, ಆತನ ಜೀವನದಲ್ಲಿ ಪ್ರಾಮುಖ್ಯನಾಗಬೇಕು ಎಂಬುದಾಗಿ. 12ನೇದಾಗಿ ಇನ್ನೊಂದು ರಹಸ್ಯ ಅದೇನಂತ ಹೇಳಿದರೆ 31ನೇ ವಚನದಲ್ಲಿ, ಮೇಲಿಂದ ಬರುವ ಆತನು ಎಲ್ಲರಿಗಿಂತಲೂ ಮೇಲಾದ ಆತನು, ಕ್ರಿಸ್ತನು ದೊಡ್ಡ ಆತನು. ಹಿ ಈಸ್ ವೆರಿ ಇಂಪಾರ್ಟೆಂಟ್. ಆತನು ಪ್ರಾಮುಖ್ಯನು, ಈಸ್ ಅಬೌವ್ ಆಲ್ ಎಂಬಂಥ ಒಂದು ಮನೋಭಾವನೆ. ಮತ್ತು ಅದೇ ವಚನದ 31ನೇ ವಚನದ 2ನೇ ಭಾಗದಲ್ಲಿ ಇನ್ನೊಂದು ಮಾತಿದೆ. ಅದೇನಂತ ಹೇಳಿದರೆ, ಎಲ್ಲವುಗಳಿಗಿಂತಲ ಮೇಲಾದ ಆತನು, ಎಲ್ಲರಿಗಿಂತಲೂ ಮೇಲು ಯೇಸು. ಅದೊಂದು ರಹಸ್ಯ. ಎಲ್ಲವುಗಳಿಗಿಂತಲೂ ಮೇಲು, ಪ್ರಾಮುಖ್ಯ ಯೇಸು ಎಂಬ ಮನೋಭಾವನೆ. 14ನೇ ರಹಸ್ಯ ಏನಂತ ಹೇಳಿದರೆ 34ನೇ ವಚನ, ಅದರಲ್ಲಿ ಬರೆದಿದೆ, ದೇವರ ಮಾತುಗಳನ್ನೇ ಆಡುವಂಥದ್ದು. ವಾವ್, ಭಾಳ ಇಷ್ಟ ನನಗಿದು ಮಾತು. ಯೋಹಾನ 3:34ರಲ್ಲಿ ಸ್ಪೀಕ್ ಓನ್ಲಿ ಗಾಡ್ಸ್ ವರ್ಡ್. ಇನ್ನೊಂದು ರೀತಿಯಿಂದ ಈ ರೀತಿಯಾಗಿ ಹೇಳಲಾಗಿದೆ, ಸ್ಪೀಕ್ ವಾಟ್ ಗಾಡ್ ಸ್ಪೀಕ್ಸ್. ದೇವರು ಮಾತಾಡಿದ್ದನ್ನು ಮಾತಾಡ್ರಿ. ಅದು ಕೂಡ ಒಳ್ಳೆಯ ಒಂದು ಅನುಭವ. ಇದನ್ನು ನಾನು ಸ್ಯಾಮ್ ಚಲದುರೆ ಅಯ್ಯನವರಿಂದ ನಾನು ಕಲಿತೆ. ಇದನ್ನು ನಾವು ದೇವರ ವಾಕ್ಯದಿಂದ, ಯೇಸು ಕ್ರಿಸ್ತನಿಂದ ಕಲಿಯಬೇಕಾಗಿದೆ ಕೂಡ. 15ನೇ ಒಂದು ರಹಸ್ಯ ಏನಂತ ಹೇಳಿದರೆ, ಅದೇ 34ನೇ ವಚನದಲ್ಲಿ, ಯೋಹಾನ 3:34ನೇ ವಚನದಲ್ಲಿ, ದೇವರು ಆತನಿಗೆ ಆತ್ಮವನ್ನು ಮಿತಿಯಿಲ್ಲದೆ ಕೊಟ್ಟಿದ್ದಾರೆ. ಅಂದರೆ ಆತ್ಮವನ್ನು ಹೊಂದುವುದು, ಅಭಿಷೇಕವನ್ನು ಹೊಂದುವುದು, ಅನಾಯಿಂಟಿಂಗ್, ದೇವರ ಆತ್ಮವನ್ನು ಹೊಂದುವಂಥದ್ದು ಕೂಡ ಸ್ವರ್ಗೀಯ ಜೀವನದ 15ನೇ ರಹಸ್ಯ. ಕೊನೆಯದಾಗಿ 16ನೇ ರಹಸ್ಯ ಏನಂತ ಹೇಳಿದರೆ, ತಂದೆಯು ಪುತ್ರನನ್ನು ಪ್ರೀತಿಸಿ, 35ನೇ ವಚನ, ಎಲ್ಲವನ್ನು ಆತನ ಕೈಯಲ್ಲಿ ಕೊಟ್ಟಿದ್ದಾನೆ. ಹಾಗಾದರೆ ದೇವರಿಂದ ನಾವು ಹೊಂದಿಕೊಳ್ಳುವಂಥ ತಲಾಂತು, ಜವಾಬ್ದಾರಿಕೆ, ಸೇವೆಯನ್ನು ಕುರಿತಿದ್ದು ಮಾತಾಡ್ತಾಯಿದೆ. ನಾವು ಏನೇ ಪಡ್ಕೊಂಡ್ರೂ ದೇವರಿಂದ ನಾವು ಅದನ್ನು ಹೊಂದಿಕೊಳ್ಳಬೇಕು. ನಂಬಿಗಸ್ತರಿಗೆ ಆತನು ಕೊಡ್ತಾನೆ. ಆತ್ಮನನ್ನು ಕೊಟ್ಟಾತನು ಸೇವೆಯನ್ನು, ಪ್ರಕಟಣೆಯನ್ನು, ತಲಾಂತುಗಳನ್ನು ಕೊಡುವಾತನಾಗಿದ್ದಾನೆ, ವರಗಳನ್ನು, ಫಲಗಳನ್ನು. ಅದು ಸ್ವರ್ಗೀಯ ಜೀವನದ 16ನೇ ರಹಸ್ಯ. ಯೋಹಾನ 3ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.